ದಾವಣಗೆರೆಯಲ್ಲಿ ಹಿಂದೂಗಳ ಮನೆಗಳ ಮೇಲೆ ಕಲ್ಲು ತೂರಾಟ ಆಗಿದೆ. ಕಲ್ಲು ತೂರಿದಂತಹ ಪುಂಡರು ಹಿಂದೂಗಳ ಮನೆಗಳ ಬಳಿ ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಕೂಡ ಹಾಕಿ ಹುಚ್ಚಾಟವನ್ನ ಮೆರೆದಿದ್ದಾರೆ. ಈ ಫ್ಲೆಕ್ಸ್ ಅನ್ನ ವಿರೋಧಿಸಿದ ಹಿಂದೂಗಳ ಮನೆಗಳ ಮೇಲೆ ಪುಂಡರು ಕಲ್ಲು ತೂರಿದ್ದಾರೆ. ಹಿಂದೂಗಳ ಮನೆಗಳ ಬಳಿ ಇಸ್ಲಾಮಿಕ್ ಫ್ಲೆಕ್ಸ್ ಹಾಕಿದ ಕಿಡಿಗೇಡಿಗಳು. ದಾವಣಗೆರೆ ನಗರದ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಪುಂಡರ ಗೂಂಡಾಗಿರಿ ನಡೆದಿದೆ. ಹಿಂದೂಗಳ ಮನೆಗಳ ಮುಂದೆನೆ ಕಿಡಿಗೇಡಿಗಳು ಎಸೆದಂತಹ ಕಲ್ಲುಗಳು ಬಿದ್ದಿರೋದು. ದಾವಣಗೆರೆಯಲ್ಲಿ ಗಲಭೆ ಸೃಷ್ಟಿಸೋದಿಕ್ಕೆ ಸಂಚು ಮಾಡಿದ್ರ ಕಿಡಿಗೇಡಿಗಳು ಅನ್ನುವಂತಹ ಪ್ರಶ್ನೆ ಈಗ. ಎರಡು ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ. ಹಿಂದೂಗಳ ಮನೆಯ ಬಳಿ ಫ್ಲೆಕ್ಸ್ ಹಾಕಿರುವಂಥದ್ದು ಐ ಲವ್ ಮೊಹಮ್ಮದ್ ಅಂತ. ಉತ್ತರ ಪ್ರದೇಶದಲ್ಲಿ ಶುರುವಾದಂತಹ ಇದು ಈಗ ನಮ್ಮ ರಾಜ್ಯಕ್ಕೂ ಕೂಡ ಕಾಲಿಟ್ಟಿದೆ. ದಾವಣಗೆರೆಯ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಫ್ಲೆಕ್ಸ್ ವಿಚಾರಕ್ಕೆ ಗಲಾಟೆ ಪ್ರಕರಣ ಸಂಬಂಧಿಸಿದಂತೆ ಈಗ ಆಜಾದ್ ನಗರ್ ಪೊಲೀಸ್ ಠಾಣೆ ಎದುರು ಏನು ಘಟನೆ ನಡೆದಿತ್ತು, ಆ ಪೊಲೀಸ್ ಠಾಣೆ ವ್ಯಾಪ್ತಿ ಈ ಆಜಾದ್ ನಗರ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿತ್ತು. ಈಗ ಆಜಾದ್ ನಗರ ಪೊಲೀಸ್ ಠಾಣೆಗೆ ಈಗ ಮುಸ್ಲಿಂ ಸಮುದಾಯದ ಮಹಿಳೆಯರು ಆಗಮಿಸಿದ್ದಾರೆ. ಒಂದು ರೀತಿ ಅವರು ಸಹ ಮನವಿಯನ್ನು ಮಾಡ್ತಾ ಇದ್ದಾರೆ, ಆಗ್ರಹಿಸ್ತಾ ಇದ್ದಾರೆ. ನೀವು ನೋಡ್ಬೋದು ದೃಶ್ಯದಲ್ಲಿ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಮುಸ್ಲಿಂ ಸಮುದಾಯದ ಮಹಿಳೆಯರು ಸಹ ಆಗಮಿಸಿದ್ದಾರೆ. ಅವರು ಏನು ಹೇಳ್ತಾರೆ, ಅವರ ಆಗ್ರಹ ಏನು ಎಂಬುದನ್ನು ಅವರನ್ನೇ ಮಾತಾಡಿಸ್ತೀನಿ. ಅವ್ರನ್ನೇ ಮಾತಾಡಿಸ್ತೀನಿ. ನಾವು ಗುದ್ದಾಡೋದು ಬೇಡ, ಚೆನ್ನಾಗೇ ಇರ್ಲಿ ಅಂತ ಹೇಳಕ್ ಹಚ್ಚಿರೋದು ಅವರು. ದಾವಣಗೆರೆಯಲ್ಲಿ ಐ ಲವ್ ಮೊಹಮ್ಮದ್ ಫ್ಲೆಕ್ಸ್ ಕಾರಣಕ್ಕೆ ಗಲಾಟೆ ಆಗಿದೆ. ಸದ್ಯ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ ಅಂತ ಎಸ್ಪಿ ಹೇಳ್ತಾರೆ. ಕಲ್ಲು ತೂರಾಟವಲ್ಲ, ಇಟ್ಟಿಗೆ ಎಸೆದಿದ್ದಾರೆ ಅಂತ ಎಸ್ಪಿ ಉಮಾ ಪ್ರಶಾಂತ್ ಹೇಳ್ತಿದ್ದಾರೆ. ಫ್ಲೆಕ್ಸ್ ವಿಚಾರವಾಗಿ ಎರಡು ಗುಂಪುಗಳ ಮಧ್ಯೆ ಗಲಾಟೆ ಆಗಿದೆ. ಕಲ್ಲು ತೂರಿದ ಬಗ್ಗೆ ಮಾಧ್ಯಮಗಳಲ್ಲಿ ನೋಡಿದ್ದೇನೆ, ಅದು ಕಲ್ಲಲ್ಲ, ಇಟ್ಟಿಗೆ. ಮನೆಗೆ ನುಗ್ಗಿ ಹಲ್ಲೆ ಮಾಡಿರೋ ಬಗ್ಗೆ ಎಫ್ಐಆರ್ ಆಗಿದೆ. ಎಸ್ಪಿ ಅವರು ಕೊಟ್ಟಂತಹ ಸ್ಪಷ್ಟನೆ ಇದೆ. ಆಜಾದ್ ನಗರದಲ್ಲಿನ ಫ್ಲೆಕ್ಸ್ ತೆರವು ಮಾಡಲಾಗಿದೆ. ಮುಂದಿನ ದಸರಾ ಮೆರವಣಿಗೆಗೂ ಸೂಕ್ತ ಬಂದೋಬಸ್ತನ್ನ ಮಾಡಲಾಗುತ್ತೆ. ಪರಿಸ್ಥಿತಿ ಸದ್ಯ ಹತೋಟಿಯಲ್ಲಿದೆ ಅಂತ ದಾವಣಗೆರೆ ಎಸ್ಪಿ ಉಮಾ ಪ್ರಶಾಂತ್ ಸ್ಪಷ್ಟಪಡಿಸಿದ್ದಾರೆ. ಕಳೆದ ರಾತ್ರಿ ಆಗಿರುವ ಇನ್ಸಿಡೆಂಟ್ ಘಟನೆಯ ಸಂಬಂಧ ಇದುವರೆಗೆ 2 ಪ್ರಕರಣಗಳು ದಾಖಲಾಗಿದೆ. ಇದನ್ನು ತನಿಖೆಯನ್ನು ಮಾಡ್ತಾ ಇದ್ದೇವೆ. ರೀಸನ್ನು ನಿನ್ನೆ ಕಾರ್ಲ್ ಮಾರ್ಕ್ಸ್ ನಗರದಲ್ಲಿ ಐ ಲವ್ ಮೊಹಮ್ಮದ್ ಅನ್ನುವಂತಹ ಒಂದು ಪೋಸ್ಟರನ್ನು ಹಾಕಿದ್ರು ಅಂತ ಹೇಳಿ ಅದನ್ನು ತೆಗಿಬೇಕು ಅಂತ ಇನ್ನೊಂದು ಕೋಮಿನವರು ಹೇಳಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ 2 ಕೋಮಿನವರಿಗೆ ವಾಗ್ವಾದಗಳಾಗಿದೆ. ಅದಾದ ನಂತರ ಇಮಿಡಿಯೇಟ್ ಆಗಿ ಪೊಲೀಸವರು ಹೋಗಿ ಸಿಚುವೇಶನನ್ನು ನಿಯಂತ್ರಣಕ್ಕೆ ತಂದಿದ್ದಾರೆ. ನಾನು ಕೂಡ ಚನ್ನಗಿರಿಯಲ್ಲಿ ಬಂದೆ. ಇಮಿಡಿಯೇಟ್ ಆಗಿ ಬಂದು ಕೂಡ ಎಲ್ಲ ರೌಂಡ್ಸ್ ಮಾಡಿ ಕಂಪ್ಲೀಟ್ ನೈಟಿಂದನೇ ಅದೇನು 5 ಮಿನಿಟ್ಸ್ ಇಮಿಡಿಯೇಟ್ ಆಗಿ ಸಿಚುವೇಶನ್ ಕಂಟ್ರೋಲಿಗೆ ತಂದರು. ಅದಾದಮೇಲೆ ಅವರಿಬ್ಬರು 2 ಕಡೆಯಿಂದ ಏನು ಕಂಪ್ಲೇಂಟ್ಸ್ ಕೊಟ್ಟಿದ್ದಾರೆ ಅದನ್ನು ತೆಗೆದುಕೊಂಡಿದ್ದೇವೆ. ಈಗ ಕಂಪ್ಲೀಟ್ ಆಗಿ ಸಿಚುವೇಶನ್ ಕಂಟ್ರೋಲಲ್ಲಿ ಇದೆ. ರಾತ್ರಿಯಿಂದನೇ ಕೂಡ ಯಾವುದೇ ರೀತಿಯಾದ ಅಹಿತಕರ ಘಟನೆ ನಿನ್ನೆ ಕೂಡ ನಡೆದಿಲ್ಲ. ರಾತ್ರಿಯಿಂದನೂ ಕೂಡ ಪರಿಸ್ಥಿತಿ ನಿಯಂತ್ರಣದಲ್ಲಿ ಇದೆ, ಶಾಂತಿಯಿಂದ ಇದೆ. ನಿನ್ನೆ ಅವರ ಸಮುದಾಯದವರೇ ಹೇಳಿ ಅವರೇ ಹೋಗಿ ತೆಗೆದಿದ್ದಾರೆ. ಕಳೆದ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.